ಮಾನವ ದೇಹದ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸು ಹ್ಯೂಮನ್ ಬಾಡಿ. ಮೂಲಭೂತ ಅಂಶಗಳು: ಮಾನವ ದೇಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕ ಜೀವಕೋಶ. ಮಾನವ ದೇಹದಲ್ಲಿರುವ ಪ್ರಮುಖ ಅಂಗ ವ್ಯವಸ್ಥೆಗಳು: ಜೀರ್ಣಾಂಗ, ಉಸಿರಾಟ, ರಕ್ತ ಸಂಚಾರ, ನರ ವಿಸರ್ಜನೆ, ಸಂತಾನೋತ್ಪತ್ತಿ, ಅಸ್ಥಿ ಮತ್ತು ಸ್ನಾಯು ವ್ಯವಸ್ಥೆಗಳು. ವಯಸ್ಕ ಮಾನವ ದೇಹದಲ್ಲಿ ಸಾಮಾನ್ಯವಾಗಿ ಸುಮಾರು 206 ಮೂಳೆಗಳು ಇರುತ್ತವೆ. ಮಾನವ ದೇಹದ ಅತಿದೊಡ್ಡ ಅಂಗ ಚರ್ಮ. ಮಾನವ ದೇಹದ ಆಂತರಿಕ ಅತಿದೊಡ್ಡ ಅಂಗ ಯಕೃತ್ತು. ಮಾನವ ದೇಹದ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್ ಮೂಳೆ ಮಧ್ಯಕಿವಿಯಲ್ಲಿದೆ. ಮಾನವ ದೇಹದ ಅತಿ ಉದ್ದವಾದ ಮೂಳೆ ಫೀಮರ್ ತೊಡೆಯ ಭಾಗವಾಗಿದೆ. ಮಾನವ ದೇಹದ ಅತಿದೊಡ್ಡ ಗ್ರಂಥಿ ಯಕೃತ್. ಹೃದಯ ಮತ್ತು ರಕ್ತ ಸಂಚಾರ. ಮಾನವನ ಹೃದಯವು ಸ್ನಾಯುಗಳಿಂದ ಕೂಡಿದ ಅಂಗ. ಹೃದಯದಲ್ಲಿ 4 ಕೋಣೆಗಳಿವೆ. ಹೃದಯದ ಮೇಲಿನ 2 ಕೋಣೆಗಳು ಬಲ ಮತ್ತು ಎಡ ಹೃತ್ಕರ್ಣಗಳು. ಕೆಳಗಿನ 2 ಕೋಣೆಗಳು ಬಲ ಮತ್ತು ಎಡ ಹೃತ್ಕುಕ್ಷಿಗಳು. ಹೃದಯದ ಬಲಭಾಗವು ಮುಖ್ಯವಾಗಿ ಆಮ್ಲಜನಕ ಕಡಿಮೆ ಇರುವ ರಕ್ತವನ್ನು ಸ್ವೀಕರಿಸಿ ಶ್ವಾಸಕೋಶಗಳಿಗೆ ಕಳುಹಿಸುತ್ತದೆ. ಹೃದಯದ ಎಡಭಾಗವು ಆಮ್ಲಜನಕಯುಕ್ತ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಕಳಿಸುತ್ತದೆ. ಅಪಧಮನಿ ಸಾಮಾನ್ಯವಾಗಿ ಹೃದಯದಿಂದ ರಕ್ತವನ್ನು ಹೊರಗೆ ಕೊಂಡೊಯ್ಯುತ್ತವೆ. ಅಭಿಧಮನಿ ಸಾಮಾನ್ಯವಾಗಿ ರಕ್ತವನ್ನು ಹೃದಯದ ಕಡೆಗೆ ತರುತ್ತವೆ. ಶ್ವಾಸಕೋಶ ಅಭಿಧಮನಿ ಆಮ್ಲಜನಕ ಕಡಿಮೆ ಇರುವ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಕೊಂಡೊಯ್ಯುತ್ತದೆ. ಶ್ವಾಸಕೋಶ ಅಭಿಧಮನಿ ಆಮ್ಲಜನಕಯುಕ್ತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ತರುತ್ತದೆ. ರಕ್ತದ ಕೆಂಪು ಬಣ್ಣಕ್ಕೆ ಹಿಮೋಗ್ಲೋಬಿನ್ ಕಾರಣ. ಹಿಮೋಗ್ಲೋಬಿನ್ನಲ್ಲಿರುವ ಪ್ರಮುಖ ಲೋಹ ಕಬ್ಬಿಣ. ಕೆಂಪು ರಕ್ತ ಕಣಗಳು RBC ಮುಖ್ಯವಾಗಿ ಆಮ್ಲಜನಕ ಸಾಗಿಸುತ್ತವೆ. ಬಿಳಿ ರಕ್ತ ಕಣಗಳು WBC ದೇಹದ ರೋಗನಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ಲೇಟ್ಲೆಟ್ಸ್ಗಳು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ರಕ್ತದ ದ್ರವ ಭಾಗ ಪ್ಲಾಸ್ಮಾ. ಸಾಮಾನ್ಯವಾಗಿ ವಯಸ್ಕ ಮಾನವರ ಹೃದಯದ ಬಡಿತ ನಿಮಿಷಕ್ಕೆ ಸುಮಾರು 60 ರಿಂದ 100 ಬಾರಿ ಇರಬಹುದು. ಉಸಿರಾಟ ವ್ಯವಸ್ಥೆ. ಉಸಿರಾಟದ ಪ್ರಮುಖ ಅಂಗ ಶ್ವಾಸಕೋಶಗಳು ಲಂಗ್ಸ್. ಮಾನವನಲ್ಲಿ ಸಾಮಾನ್ಯವಾಗಿ 2 ಶ್ವಾಸಕೋಶಗಳು ಇವೆ. ಬಲ ಶ್ವಾಸಕೋಶದಲ್ಲಿ 3 ಹಾಲೆಗಳು, ಎಡ ಶ್ವಾಸಕೋಶದಲ್ಲಿ 2 ಹಾಲೆಗಳಿವೆ. ಶ್ವಾಸಕೋಶಗಳಲ್ಲಿ ಅನಿಲ ವಿನಿಮಯ ನಡೆಯುವ ಪ್ರಮುಖ ಸ್ಥಳ ಅಲ್ವಿಯೋಲೈ. ಅಲ್ವಿಯೋಲೈನಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯ ನಡೆಯುತ್ತದೆ. ಉಸಿರಾಟದಲ್ಲಿ ಮುಖ್ಯವಾಗಿ ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡಲಾಗುತ್ತದೆ. ಉಸಿರಾಟದ ಪ್ರಮುಖ ಸ್ನಾಯು ಡಯಾಫ್ರಮ್. ಶ್ವಾಸನಾಳಿಯ ಕೆಳಭಾಗದಲ್ಲಿ 2 ಮುಖ್ಯ ಬ್ರಾಂಕೈಗಳಿಗೆ ವಿಭಜನೆಯಾಗುತ್ತದೆ. ಜೀರ್ಣಾಂಗ ವ್ಯವಸ್ಥೆ. ಜೀರ್ಣಕ್ರಿಯೆಯ ಪ್ರಮುಖ ಪ್ರಾರಂಭವಾಗುವ ಸ್ಥಳ ಬಾಯಿ. ಲಾಲಾರಸದಲ್ಲಿರುವ ಅಮೈಲೇಸ್ ಪಿಷ್ಟದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಆಹಾರವನ್ನು ಈಥೋಫೇಗಸ್ ಎಂದು ಕರೆಯುತ್ತಾರೆ. ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ. HCl ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರ ಜೊತೆಗೆ ಅನೇಕ ಸೂಕ್ಷ್ಮಜೀವಿಗಳನ್ನು ನಾಶಪಡಿಸಲು ಸಹಾಯ ಮಾಡುತ್ತದೆ. ಪೆಪ್ಸಿನ್ ಹೊಟ್ಟೆಯಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಪ್ರಮುಖ ಎಂಜೈಮ್. ಜೀರ್ಣಕ್ರಿಯೆಯ ಬಹುಪಾಲು ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಸಣ್ಣ ಕರುಳಿನಲ್ಲಿ ನಡೆಯುತ್ತದೆ. ಸಣ್ಣ ಕರುಳಿನ ಒಳಭಾಗದಲ್ಲಿರುವ ವಿಲ್ಲೈ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತವೆ. ಯಕೃತ್ ಪಿತ್ತರಸವನ್ನು ಉತ್ಪಾದಿಸುತ್ತದೆ. ಪಿತ್ತರಸ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಪಿತ್ತರಸವನ್ನು ಸಂಗ್ರಹಿಸುತ್ತದೆ. ಪಿತ್ತಕೋಶ ಪಿತ್ತರಸವನ್ನು ಸಂಗ್ರಹಿಸುತ್ತದೆ. ಅಗ್ನಾಶಯ ಪ್ಯಾಂಕ್ರೀಸ್ ಜೀರ್ಣಕ್ರಿಯೆಗೆ ಅಗತ್ಯವಾದ ವಿವಿಧ ಎಂಜೈಮ್ಗಳನ್ನು ಉತ್ಪಾದಿಸುತ್ತದೆ. ದೊಡ್ಡ ಕರುಳಿನ ಪ್ರಮುಖ ಕಾರ್ಯಗಳಲ್ಲಿ ನೀರು ಮತ್ತು ಕೆಲವು ಲವಣಗಳ ಹೀರಿಕೊಳ್ಳುವಿಕೆ ಸೇರಿದೆ. ನರಮಂಡಲ. ನರಮಂಡಲದ ಮುಖ್ಯ ಅಂಗ ಮೆದುಳು ಮತ್ತು ಬೆನ್ನುಹುರಿ. ಕೇಂದ್ರ ನರಮಂಡಲದಲ್ಲಿ ಮೆದುಳು, ಬೆನ್ನುಹುರಿ ಸೇರಿವೆ. ಮೆದುಳಿನ ಅತಿದೊಡ್ಡ ಭಾಗ ಸೆರೆಬೆಲ್ಲಮ್ ದೇಹದ ಸಮತೋಲನ ಮತ್ತು ಸ್ನಾಯುಗಳ ಸಮನ್ವಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೆಡುಲ್ಲಾ ಅಬ್ಲಾಂಗೇಟ ಉಸಿರಾಟ ಮತ್ತು ಹೃದಯ ಬಡಿತದಂತಹ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನರಮಂಡಲದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ನ್ಯೂರಾನ್. ರಿಫ್ಲೆಕ್ಸ್ ಆ್ಯಕ್ಷನ್ ಎಂದರೆ ತ್ವರಿತ ಮತ್ತು ಸಾಮಾನ್ಯವಾಗಿ ಅನೈಚ್ಛಿಕ ಪ್ರತಿಕ್ರಿಯೆ. ರಿಫ್ಲೆಕ್ಸ್ ಆ್ಯಕ್ಷನ್ನಲ್ಲಿ ಬೆನ್ನುಹುರಿ ಪ್ರಮುಖ ಪಾತ್ರ ವಹಿಸುತ್ತದೆ. ವಿಸರ್ಜನಾ ವ್ಯವಸ್ಥೆ. ಮಾನವನ ಪ್ರಮುಖ ವಿಸರ್ಜನಾ ಅಂಗ ಮೂತ್ರಪಿಂಡಗಳು. ಮಾನವನಲ್ಲಿ ಸಾಮಾನ್ಯವಾಗಿ 2 ಮೂತ್ರಪಿಂಡಗಳಿವೆ. ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ನೆಫ್ರಾನ್. ನೆಫ್ರಾನ್ನಲ್ಲಿ ರಕ್ತದ ಶೋಧನೆ ಮತ್ತು ಮೂತ್ರ ರಚನೆ ನಡೆಯುತ್ತದೆ. ಮೂತ್ರಪಿಂಡಗಳು ದೇಹದ ನೀರು, ಲವಣ ಮತ್ತು ದ್ರವ ಸಮತೋಲನ ಕಾಪಾಡುವಲ್ಲಿ
ಸಹಾಯ ಮಾಡುತ್ತದೆ. ಮೂತ್ರವು ಮುಖ್ಯವಾಗಿ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ, ಮೂತ್ರ ನಿಷ್ಕಾಸನಾಳ ಮೂಲಕ ಹೊರಹೋಗುತ್ತದೆ. ಯೂರಿಯಾ ಪ್ರೋಟೀನ್ ಚಯಾಪಚಯದ ಪ್ರಮುಖ ನೈಟ್ರೋಜನ್ ತ್ಯಾಜ್ಯ. ಅಸ್ಥಿ ಮತ್ತು ಸ್ನಾಯು ವ್ಯವಸ್ಥೆ. ವಯಸ್ಕ ಮಾನವ ಅಸ್ಥಿಪಂಜರದಲ್ಲಿ ಸಾಮಾನ್ಯವಾಗಿ 206 ಮೂಳೆಗಳು ಇವೆ. ದೇಹದ ಅಸ್ಥಿಪಂಜರವು ದೇಹಕ್ಕೆ ಆಕಾರ ಮತ್ತು ಬೆಂಬಲ ನೀಡುತ್ತದೆ. ಅಸ್ಥಿಪಂಜರವು ಪ್ರಮುಖ ಆಂತರಿಕ ಅಂಗಗಳನ್ನು ರಕ್ಷಿಸುತ್ತದೆ. ತಲೆಬುರುಡೆ ಮೆದುಳನ್ನು ರಕ್ಷಿಸುತ್ತದೆ. ಪಕ್ಕೆಲುಬುಗಳ ಪಂಜರ ರಿಬ್ಕೇಜ್ ಹೃದಯ ಮತ್ತು ಶ್ವಾಸಕೋಶಗಳನ್ನು ರಕ್ಷಿಸುತ್ತದೆ. ಬೆನ್ನುಹುರಿ ದೇಹಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಬೆನ್ನುಹುರಿಯನ್ನು ರಕ್ಷಿಸುತ್ತದೆ. ಸ್ನಾಯುಗಳು ದೇಹದ ಚಲನೆಗೆ ಸಹಾಯ. ಹಾರ್ಮೋನುಗಳು ಮತ್ತು ಗ್ರಂಥಿಗಳು. ಪಿಟ್ಯುಟರಿ ಗ್ರಂಥಿಯನ್ನು ಸಾಮಾನ್ಯವಾಗಿ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದಿಸುತ್ತದೆ. ಥೈರಾಕ್ಸಿನ್ ಉತ್ಪಾದನೆಗೆ ಅಯೋಡಿನ್ ಅಗತ್ಯ. ಅಗ್ನ್ಯಾಶಯ ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸುತ್ತದೆ. ಇನ್ಸುಲಿನ್ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇನ್ಸುಲಿನ್ ಕೊರತೆಯಿಂದ ಮಧುಮೇಹ ಉಂಟಾಗಬಹುದು. ಅಡ್ರಿನಲಿನ್ ಗ್ರಂಥಿ ಅಡ್ರಿನಲಿನ್ ಸೇರಿದಂತೆ ವಿವಿಧ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ. ಅಡ್ರಿನಲಿನ್ ತುರ್ತು ಪರಿಸ್ಥಿತಿಯಲ್ಲಿ ದೇಹದ ಫೈಟ್ ಆರ್ ಫ್ಲೈಟ್ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿದೆ. ಇಂದ್ರಿಯಗಳು. ಕಣ್ಣಿನ ಬೆಳಕನ್ನು ಗ್ರಹಿಸುವ ಪ್ರಮುಖ ಭಾಗ ರೆಟಿನಾ. ರೆಟಿನಾದಲ್ಲಿರುವ ರಾಡ್ಗಳು ಮತ್ತು ಕೋನುಗಳು ಬೆಳಕಿನ ಗ್ರಹಣಕ್ಕೆ ಸಹಾಯ ಮಾಡುತ್ತವೆ. ಐರಿಸ್ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಕಣ್ಣಿನ ಲೆನ್ಸ್ ಬೆಳಕನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸುವ ಸಹಾಯ ಮಾಡುತ್ತದೆ. ಕಿವಿಯ ಒಳಭಾಗದಲ್ಲಿರುವ ಕೊಕ್ಲಿಯಾ ಶ್ರವಣಕ್ಕೆ ಸಂಬಂಧಿಸಿದೆ. ಸೆಮಿಸರ್ಕ್ಯುಲರ್ ಕೆನಾಲ್ಸ್ ದೇಹದ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ರಕ್ತದ ಗುಂಪುಗಳು. ಮಾನವನ ಪ್ರಮುಖ ABO ರಕ್ತ ಗುಂಪುಗಳು AB ಮತ್ತು O. AB ರಕ್ತ ಗುಂಪನ್ನು ABO ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಯೂನಿವರ್ಸಲ್ ರಿಸಿಪಿಯೆಂಟ್ ಎಂದು ಕರೆಯಲಾಗುತ್ತದೆ. O ನೆಗೆಟಿವ್ ಅನ್ನು ಸಾಮಾನ್ಯವಾಗಿ ಯೂನಿವರ್ಸಲ್ ರೆಡ್ ಸೆಲ್ ಡೋನಾರ್ ಎಂದು ಕರೆಯಲಾಗುತ್ತದೆ. RH ಫ್ಯಾಕ್ಟರ್ ರಕ್ತದ ಪ್ರಮುಖ ಗುಣಲಕ್ಷಣಗಳಲ್ಲಿ ಒಂದು. RH ಫ್ಯಾಕ್ಟರ್ ಇದ್ದರೆ RH ಪಾಸಿಟಿವ್, ಇಲ್ಲದಿದ್ದರೆ RH ನೆಗೆಟಿವ್. ಮಾನವ ದೇಹ 206 ಮೂಳೆಗಳು. ಅತಿ ದೊಡ್ಡ ಅಂಗ ಚರ್ಮ. ಅತಿ ದೊಡ್ಡ ಆಂತರಿಕ ಅಂಗ ಯಕೃತ. ಅತಿ ಉದ್ದ ಮೂಳೆ ಫೀಮರ್. ಅತಿ ಚಿಕ್ಕ ಮೂಳೆ ಸ್ಟೆಫಿಸ್. ಹೃದಯ 4 ಕೋಣೆಗಳು. RBC ಆಮ್ಲಜನಕ ಸಾಗಣೆ. WBC ರೋಗ ನಿರೋಧಕತೆ. ಪ್ಲೇಟ್ಲೆಟ್ಸು ರಕ್ತ ಹೆಪ್ಪುಗಟ್ಟುವಿಕೆ. ಹಿಮೋಗ್ಲೋಬಿನ್ ಕಬ್ಬಿಣ. ಅನಿಲ ವಿನಿಮಯ ಅಲ್ವಿಯೋಲೈ. ಉಸಿರಾಟದ ಪ್ರಮುಖ ಸ್ನಾಯು ಡಯಾಫ್ರಮ್. ಜೀರ್ಣಕ್ರಿಯೆ ಆರಂಭ ಬಾಯಿ. HCl ಹೊಟ್ಟೆ. ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಸಣ್ಣ ಕರಳು. ಬೈಲ್ ಉತ್ಪಾದನೆ ಯಕೃತ. ಬೈಲ್ ಸಂಗ್ರಹ ಪಿತ್ತಕೋಶ. ಮೂತ್ರಪಿಂಡದ ಘಟಕ ನೆಫ್ರಾನು. ನರಮಂಡಲದ ಘಟಕ ನ್ಯೂರಾನು. ಅತಿ ದೊಡ್ಡ ಮೆದುಳಿನ ಭಾಗ ಸೆರೆಬ್ರಮು. ಸಮತೋಲನ ಸೆರೆಬೆಲಮು. ಮಾಸ್ಟರ್ ಗ್ಲ್ಯಾಂಡು ಪಿಟ್ಯುಟರಿ. ಥೈರಾಕ್ಸಿನು ಥೈರಾಯ್ಡು. ಇನ್ಸುಲಿನು ಅಗ್ನ್ಯಾಶಯ. ಕಣ್ಣಿನ ಬೆಳಕು ಗ್ರಾಹಕ ರೆಟಿನಾ. ಶ್ರವಣ ಕೊಕ್ಲಿಯಾ. AB ಯೂನಿವರ್ಸಲ್ ರಿಸಿಪಿಯೆಂಟು. O ನೆಗೆಟಿವ್ ಯೂನಿವರ್ಸಲ್ ರೆಡ್ ಸೆಲ್ ಡೋನರ್.